ಮಾಂಗಲ್ಯ ಇದೀಗ ನಿಮ್ಮ ರಾಯಚೂರಿನಲ್ಲಿ ಖ್ಯಾತ ನಟಿ ಆಶಿಕಾ ರಂಗನಾಥ್ ಹಾಗೂ ಮೇಘಾ ಶೆಟ್ಟಿ ಅವರ ಉಪಸ್ಥಿತಿಯಲ್ಲಿ ಇದೇ ನವೆಂಬರ್ 7ರಂದು ಉದ್ಘಾಟನೆಯಾಗಲಿದೆ. ಕೇವಲ 99ರಿಂದ ಪ್ರಾರಂಭ. ಲಿಂಗಸೂಗೂರ್ ರೋಡ್, ಬ್ರೆಸ್ಟವಾರ್ಪೇಟ್, ರಾಯಚೂರು. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಧಿ ಪ್ರಮೋದ್ ಕುಮಾರ್. ಮೊದಲಿಗೆ ಹೆಡ್ಲೈನ್ಸ್. ವಕ್ಫ್ ಹಟಾವೋ ದೇಶ ಬಚಾವೋ ಜಾಗೃತಿ ಯಾತ್ರೆ. ದೇಶದಲ್ಲಿ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ಹೋರಾಟ. ಕಾಂಗ್ರೆಸ್ನಿಂದ ಸುಳ್ಳು ಪ್ರಚಾರ, ಬಸನಗೌಡ ಯತ್ನಾಳ್ ಆರೋಪ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಆಯೋಗಕ್ಕೆ ನಿಯಮ ರೂಪಿಸಿದ ಸರ್ಕಾರ. ನೇಮಕಾತಿ ಪೂರ್ಣ ರದ್ದಿಗೆ ಆಗ್ರಹಿಸಿ 29ರಂದು ಧರಣಿ. ಎಸ್ ಮಾರಪ್ಪ. ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಟ್ರಸ್ಟ್ನಿಂದ ಸರ್ಕಾರಿ ಭೂಮಿ ಒತ್ತುವರಿ. ಅಭಿವೃದ್ಧಿಗೆ ಅಡ್ಡಿ, ವೆಂಕಟೇಶ್ ಆರೋಪ. ಆಹಾರ ಗುಣಮಟ್ಟದ ಅಧಿಕಾರಿಗಳಿಂದ ಕರ್ತವ್ಯ ಲೋಪ. 3 ಅಮಾನತುಗೊಳಿಸಿ ತನಿಖೆಗೆ ಈರೇಶ್ ಒತ್ತಾಯ. ಹೂಗಾರ್ ಸಮಾಜದ ಬುದ್ಧಿಮಾಂದ್ಯ ಯುವಕನ ಕಿಡ್ನಿ ಮಾರಾಟ ಪ್ರಕರಣ. ಸಿಬಿಐ ತನಿಖೆ ಸಮಾಜದಿಂದ ಮನವಿ. ವಾರ್ತೆಗಳ ವಿವರ. ದೇಶದಲ್ಲಿ ಅತಿದೊಡ್ಡ ಸಂಚು ನಡೆಯುತ್ತಿದ್ದು ಬಿಜೆಪಿ ವಿರುದ್ಧ ಸುಳ್ಳು ಕಂತೆ ಸೃಷ್ಟಿಸಲಾಗುತ್ತಿದೆ. ಈಗ ಯಾವ ಎಲೆಕ್ಷನ್ ಇಲ್ಲ, ಆದರೆ ರೈತರ ಮಠ ಮಂದಿರಗಳ ಭೂಮಿಗಳ ವಕ್ಫ್ ಎಂದು ನಮೂದಿಸುವ ಕುತಂತ್ರದ ವಿರುದ್ಧ ಜಾಗೃತಿ ಮೂಡಿಸಲಾಗುತ್ತಿದೆ ಹೊರತು ಪಕ್ಷ ವಿರೋಧಿಗಳು ನಾವಲ್ಲ ಎಂದು ಶಾಸಕ ಬಸನಗೌಡ ಯತ್ನಾಳ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು. ಅವರಿಂದು ನಗರದ ಅತ್ತನೂರು ಫಂಕ್ಷನ್ ಹಾಲ್ನಲ್ಲಿ ಸಾರ್ವಜನಿಕ ಸಭೆ ಉದ್ದೇಶಿಸಿ ಮಾತನಾಡಿ, ಪೊಲೀಸ್ ಕಚೇರಿ, ರೈತರ ಜಮೀನು ಎಲ್ಲವೂ ವಕ್ಫ್ ಆಸ್ತಿಯಲ್ಲಿ ಮಾಡಲಾಗುತ್ತಿದೆ. ದೇಶ, ಧರ್ಮ, ರೈತರನ್ನು ರಕ್ಷಿಸುವುದು ಸಮಾಜ, ಪಕ್ಷ ವಿರೋಧಿಯೇ ಎಂದು ಪ್ರಶ್ನಿಸಿದರು. ನಾನು ಸೇರಿದಂತೆ ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಕುಮಾರ್ ಬಂಗಾರಪ್ಪ, ಬಿವಿ ನಾಯಕ್ ಸೇರಿದಂತೆ 4-5 ಬಾರಿ ಶಾಸಕರು ಸಚಿವರಾಗಿದ್ದೇವೆ. ನಮಗೇನು ಹುಚ್ಚು ಹಿಡಿದಿದೆಯೇ ಎಂದು ಪ್ರಶ್ನಿಸಿ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು ಸೇರಿದಂತೆ ರಾಜ್ಯಾದ್ಯಂತ ಸಾವಿರಾರು ಎಕರೆ ಭೂಮಿಯನ್ನು ವಕ್ಫ್ ಆಸ್ತಿ ಎಂದು ಮಾಡಲು ಜಮೀರ್ ಅಹಮದ್ ಮುಂದಾಗಿದ್ದಾರೆ. ಅವರು ಯತ್ನಾಳ್ ಅಪ್ಪನ ಆಸ್ತಿಯಲ್ಲ ಎಂದು ಹೇಳಿದ್ದರು. ನಮ್ಮಪ್ಪನ ಆಸ್ತಿಯಲ್ಲ, ಇದೇ ದೇಶ ಆಸ್ತಿ ಎಂದು ಹೇಳಿದ್ದೇನೆ ಎಂದರು. ಬಿಜೆಪಿಯವರು ಅಧಿಕಾರಕ್ಕೆ ಬಂದರೆ ಸಂವಿಧಾನ ತಿದ್ದುಪಡಿ ಮಾಡುತ್ತಾರೆ ಎಂದು ಗುಲ್ಲು ಎಬ್ಬಿಸಲಾಗಿದೆ. ಕಳೆದ 2 ಅವಧಿಯಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರವೇ ದೇಶದಲ್ಲಿ ಆಡಳಿತ ನಡೆಸುತ್ತಿದೆ. ಸಂವಿಧಾನ ಬದಲಾಗಿದೆಯಾ ಎಂದು ಪ್ರಶ್ನಿಸಿದರು. ಪ್ರಧಾನಮಂತ್ರಿ ಓಡಿ ಬಂದು ನಮ್ಮ ದೇಶಕ್ಕೆ ಕೂತಾರೆ, ಒಬ್ಬರೇನು ಮಾತಾಡ್ತಾರ, ಪಾಪ ಇಲ್ಲೇ ಅದಾಗ ಹೆಣ್ಮಗಳೈತಿ. ಹಂಗ ಈ ಎಂಪಿಗಳು ಹೇಳ್ರಿ, ಕಾಂಗ್ರೆಸ್ ಎಂಪಿಗಳು ಎಲ್ಲೆಲ್ಲ ಅದಾರಲ್ಲ, ಅವ್ರಿಗೆ ಇಟ್ಟೇ ಎಚ್ಚರಿಕೆ ಕೊಡ್ರಿ. ನೀವೇ ರೈತ ಸಂಘದಿಂದ ಕೊಡ್ರಿ, ನಿಮ್ಮದೇ ಹೋರಾಟ ಮಾಡ್ಕೊಂಡು ಕೊಡ್ರಿ. ಒಂದು ವೇಳೆ ಈಗೇನು ಬಿಲ್ ಇಂಟ್ರೊಡ್ಯೂಸ್ ಆಗೈತೆ ಪಾರ್ಲಿಮೆಂಟ್ನಲ್ಲಿ, ಅದಕ್ಕೆ ವಿರೋಧ ಮಾಡಿದಂದ್ರೆ ಮುಂದೆ ರಾಯಚೂರಿಗೆ ಬಳಗಾಕ ಬಾಗಿಲು ಬಂದ್ ಅಂತ ಹೇಳಿ ಕೊಡ್ರಿ. ಅಂದಾಗ ಮಾತ್ರ ನಿಮ್ಮ ಭಯದಿಂದ ರಾಹುಲ್ ಗಾಂಧಿ ಬೇಕಾದ ಹೇಳ್ತಾರೆ, ಅನ್ನಕ್ಕೆ ಹೋಗಿಲ್ಲ. ಮತದಾರ ಯಾರು, ಅವು MP ಆಗಲಿಕ್ಕೆ ಕಾರಣ ಯಾರು? ನೀವೆಲ್ಲ ಏನು ಮಾತಾಡಲಾಗಿರಲಿ, ಎಲ್ಲ ಗಪ್ಪ ಕೂತಿರಲ್ಲ. ಮಾಡ್ತೀರ, ಪ್ರತಿಭಟನೆ ಮಾಡ್ತಿರೋ MP ವಿರುದ್ಧ ಮಾಡಿ ಬಂಧುಗಳೇ. ಇದು ಒಬ್ಬರದಲ್ಲ, ನೀವು ಯಾರು ತಿಳ್ಕೊಂಡಿರ್ಬೇಕು. ನಾವು ಭಾಳ ಶ್ರೀಮಂತರಿದ್ದೀವಿ, ಭಾಳ ಚಂದ ಮನೆ ಕಟ್ಟಿವ್ರಿ. ನಿನ್ನೆ ಕಲಬುರಗಿಯಾಗ ಒಂದು ಪೂಜಾ ಕಾಲನಿ ಅಂತ ಐತಿ, 200 ಮನೆ ಆಗ್ಯಾವ. ಲೇಔಟ್ ಆಗೈತಿ, NE ಆಗೈತಿ, ಈಗೆಲ್ಲ CC ರೋಡ್ ಆಗೈತಿ, ಎಲ್ಲ ಆಗಿ ಈಗ ಅದನ್ನು ವಕಫ್ ಮಾಡ್ಯಾರ. ನಾಳೆ ಅವ್ರು ಬಹುಮತ ಆಯ್ತು ತಿಳ್ಕೊರಿ, 35-40% ಆದ್ರೆ ತಿಳ್ಕೊರಿ. ನೀವೆಲ್ಲ ದೊಡ್ಡ ಮನೆ ಕಟ್ಟಿ, ದೊಡ್ಡ ದೊಡ್ಡ TV ಹಾಕೊಂಡು, ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡು ಕೂತಿರಲ್ಲ, ನಿಮ್ಮನ್ನೆಲ್ಲ ಒದ್ದು ಹೊರಗೆ ಹಾಕಿ ಅವ್ರು ಒಳಗೆ ಕೊಟ್ಟಿರ್ತಾರೆ. ನೀವು ಇದ್ರೆ ಕುಡಿಸಿಲ್ಲ ಕೊಟ್ಟಿರ್ಬೇಕಾಗ್ತದೆ. ಅದಕ್ಕೆಲ್ಲ ಜನರು ಒಂದಾಗಬೇಕು, ಈ ಹೋರಾಟ ಯಶಸ್ವಿಗೊಳಿಸ್ಬೇಕು. ನಾವೇನು ಇವತ್ತು ಬಂದೀವಿ, ಇವತ್ತು 3ನೇ ದಿವಸದ ಕೊನೆಯ
ರಾಯಚೂರು ಕಾರ್ಯಕ್ರಮ ಮುಂದೆ ನಾವು 30ನೇ ತಾರೀಕಿಗೆ ಬಾಗಲಕೋಟೆ ಜಿಲ್ಲೆ ಬೆಳಗಾವಿಯಲ್ಲಿ ಒಂದು ದೊಡ್ಡ ಸಮಾವೇಶ ಮಾಡ್ತಾ ಇದ್ದೀವಿ. ಅವತ್ತ ರಾತ್ರಿ ನಾವು ದಿಲ್ಲಿಗೆ ಹೋಗ್ತಾ ಇದ್ದೀವಿ. ಈ ರೀತಿ ಒಂದು ಕಾರ್ಯಕ್ರಮ ಹಾಕೊಂಡು ಬಂದಿದ್ದೀವಿ. ಇಷ್ಟೊಂದು ಸಂಖ್ಯೆಯಲ್ಲಿ ನಮ್ಮ ಬಿ ವಿ ನಾಯಕರ ಒಂದು ನೇತೃತ್ವದಲ್ಲಿ ಏನು ಮಾಡೋದು, ಬಿ ವಿ ನಾಯಕರಿಗೆ ಏನಾದ್ರು MP ಟಿಕೆಟ್ ಕೊಟ್ಟಿದ್ರೆ ನಾನೇ ಇಲ್ಲಿ ಬಂದಿದ್ದೆ. 2 ಲಕ್ಷ ಲೀಡ್ ಯಾರು ಕೊಟ್ಬಿಡ್ತೀರಿ? 2 ಲಕ್ಷ 3 ಲಕ್ಷ 3 ಲಕ್ಷ. ಕಾಂಗ್ರೆಸ್ ನಾಯಕ ಎಂದು ಹೇಳಿಕೊಳ್ಳುವ ರಾಹುಲ್ ಗಾಂಧಿಗೆ ಮೆದುಳೇ ಇಲ್ಲ, ಏನೇನೋ ಮಾತನಾಡುತ್ತಾರೆ. ಡಾಕ್ಟರ್ ಬಾಬಾ ಸಾಹೇಬ ಅಂಬೇಡ್ಕರ್ ಬರೆದ ಸಂವಿಧಾನದಲ್ಲಿ ಏನಿದೆಯೋ ಗೊತ್ತಿಲ್ಲ, ಸಂವಿಧಾನ ಅಪಾಯದಲ್ಲಿದೆ ಎಂದು ಹೇಳುತ್ತಾರೆ. ಜಿಲೇಬಿ ಫ್ಯಾಕ್ಟರಿ ಮಾಡುವುದಾಗಿ ಹೇಳುವ ಪುಣ್ಯಾತ್ಮ ಬಿಜೆಪಿ ವಿರುದ್ಧ ಇಲ್ಲಸಲ್ಲದ ಹೇಳಿಕೆ ನೀಡುತ್ತಿದ್ದಾರೆ. ವಕ್ಫ ಸಂವಿಧಾನದಲ್ಲಿಯೇ ಇಲ್ಲ. ವಕ್ಫ ಆಸ್ತಿ ಎಂದು ರೈತರು, ಮಠ ಮಂದಿರಗಳ ಆಸ್ತಿ ಎಂದು ಹೇಳಲು ಆಗುವುದಿಲ್ಲ. ಕಾಂಗ್ರೆಸ್ ಪಕ್ಷದ ಷಡ್ಯಂತ್ರದ ವಿರುದ್ಧ ಜನರು ಬೀದಿಗೆ ಬಂದು ಹೋರಾಟ ಮಾಡಬೇಕಿದೆ, ಇಲ್ಲದೆ ಹೋದರೆ ಅಪಾಯ ತಪ್ಪಿದ್ದಲ್ಲ ಎಂದರು. ಅಭೂತಪೂರ್ವವಾದಂಥ ಒಂದು ಸಭೆ ಮಾಡಿ ನಿಮಗೆ ಸಾಕಷ್ಟು ದಿಗ್ಬಂಧನ ಹಾಕಿದ್ರು. ಹುಷಾರ್, ಯಾರು ಹೋದ್ರು ಹುಷಾರ್. ಜನಕ್ರಾಂತಿ ಮುಂದೆ ಯಾವ ಹುಷಾರು ಹಿಡಿದಿಲ್ಲ. ದೇಶದಾಗ ಒಂದು ಬದಲಾವಣೆ ಆಗೋ ಕಾಲ ಬಂತು, ರಾಜ್ಯದಾಗ ಬದಲಾವಣೆ ಆಗೋ ಕಾಲ ಬಂತಂದ್ರೆ ಜನ ಎದ್ದು ಬಿಟ್ರಂದ್ರೆ ಹೇಳ್ತಾರೆ. ನಿನ್ನೆ ಭಾರತೀಯ ನಗರ ಬೆಂಗಳೂರಿನಲ್ಲಿ ಒಂದು ಮೌಲ್ವಿಗಳು ಒಂದು ಸಭೆ ಮಾಡ್ಯಾರ. ನನಗೆ ಇವತ್ತು ಕ್ಲಿಪ್ಪಿಂಗ್ ಕಳಿಸಿದ್ರು. ಆ ಮೌಲ್ವಿ ಹೇಳ್ತಾನೆ, ಪರ್ಸನಲ್ ಲಾ ಬೋರ್ಡ್ ಮೌಲ್ವಿ, ಯಾರೇ ನಮ್ಮ ಜಮೀನು ನಮ್ಮ ವಕಫದ ಕಸ್ಕೊಂಡ್ರೆ ಇಡೀ ವಿಧಾನಸಭೆನ ಬಂದ್ ಮಾಡ್ತೀವಿ. ಎಲ್ಲರೂ ದೇಶನಾಗ ಮೋದಿಯವ್ರು ಏನಾರೇ ವಕಫ್ ಕಾನೂನನ್ನು ಮಂಡನೆ ಮಾಡಿ ಪಾಸ್ ಮಾಡಿದ್ರೆ ಇಡೀ ಪಾರ್ಲಿಮೆಂಟನ್ನು ಆಕ್ರಮಣ ಮಾಡಿ ಅವ್ರನ್ನ ಹೊರಗೆ ಬಿಡಲಾರ್ದಂಗೆ ಮಾಡ್ತೀವಿ. ನೋಡಿ ಧಮಕಿ. ಇದೇನು ಬಾಂಗ್ಲಾದೇಶ, ಇದೇನು ಪಾಕಿಸ್ತಾನ? ನಾವೇನು ಏನೂ ಇಲ್ಲಾರ್ದವ್ರ ತಿಳ್ಕೊಂಡ್ರೆ ಮಕ್ಕಳೇ. ನೀವು 5 ಲಕ್ಷ ಮಂದಿ ಬೆಂಗಳೂರಿನಾಗ ಕೂಡ್ರಿ, ನಾವೆಲ್ಲರೂ ಕೂಡಿ 25 ಲಕ್ಷ ಜನ ಕೂಡಿ ಒತ್ತು ಹೊರಗೆ ಹಾಕ್ತೀವಿ ವಿಧಾನಸೌಧದಿಂದ. ನಾವು ಎಚ್ಚರಿಕೆ ಕೊಟ್ಟು ಬರ್ತೀರಲ್ಲ, ನಾವು ಎಲ್ಲರೂ ಬರಬೇಕು. ನಿಮ್ಗೇನು ರೈಲ್ವೆ ಅದಾವ ಇಲ್ಲಿ, ಪುಕ್ಕಟ ಬರ್ರಿ ರೈಲ್ವೆದಾಗ. ನಾವೆಲ್ಲ ಪುಕ್ಕಟ ಇರ್ತಿದ್ವಿ ಮೊದಲ BJP ಹೋರಾಟಕ್ಕೆ. ಒಂದು ನಾನೇ ರೈಲ್ವೆ ಮಂತ್ರಿ ಅದೇ, ನನ್ನ ಮ್ಯಾಗ ರೈಲ್ವೆ ಕೇಸ್ ಇತ್ತು, ನನ್ನ ಮ್ಯಾಗ ರೈಲ್ವೆ ಸುಟ್ಟು ಕೇಸ್ ಇತ್ತು ಅರವಿಂದರ. ಮುಂದೆ ನಾನೇ ಕೇಂದ್ರ ರೈಲ್ವೆ ಮಂತ್ರಿಯಾಗಿ ಈ ಡಬ್ಲಿಂಗ್ ಏನು ಮಾಡ್ಯಾವಲ್ಲ ಎಲೆಕ್ಟ್ರಿಕ್ ಮಾಡಿ, ನಮ್ಮ ಕಾಲದಾಗನೇ ಅವಾಗ ನಾವು ರಾಯಚೂರಿಗೆ ಬಂದಿದ್ದೇವ. ಅದಕ್ಕೆ ನಾವು ಹೇಳ್ತಾ ಇದ್ದೀನಿ, ನಾವು ಒಂದು ಕರೆ ಕೊಟ್ಟಿವಂದ್ರೆ ಅವ್ರೇನಾರ ವಿಧಾನಸೌಧ ಬಂದ್ ಮಾಡ್ತೀವಿ, ಅವ್ರು ಹೆಂಗೆ ಹೋಗ್ತಾನೆ ಸಿದ್ದರಾಮಯ್ಯ ಅಂತ ಏನೋ ಧಮಕಿ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಮಾತನಾಡಿ, ದೇಶದಲ್ಲಿ ವಕ್ಫ ಆಸ್ತಿ ಹೆಸರಿನಲ್ಲಿ ರೈತರ ಭೂ ಕಬಳಿಸುವ ಹುನ್ನಾರ ನಡೆಯುತ್ತಿದೆ. 100 ವರ್ಷಗಳಿಂದ ಉಳುಮೆ ಮಾಡುತ್ತಿರುವ ರೈತ ಭೂಮಿ ವಕ್ಫ ಆಸ್ತಿ ಎಂದು ಹೇಳಿ ಬೀದಿಗೆ ತರುವ ಪ್ರಯತ್ನ ನಡೆಯುತ್ತಿದೆ. ಸರ್ಕಾರ ನೋಟಿಸ್ ಹಿಂಪಡೆದಿದ್ದೇವೆ ಎಂದು ಹೇಳುತ್ತಿದೆ, ಆದರೆ ಪಹಣಿಯಲ್ಲಿ ಬದಲಾಗುತ್ತಿಲ್ಲ ಎಂದರು.
ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಮಾತನಾಡಿ, ವಕ್ಫ್ ಬೋರ್ಡ್ ಮೂಲಕ ಜನರ ಆಸ್ತಿ ಕಬಳಿಸುವ ಹುನ್ನಾರ ಸರ್ಕಾರ ಮಾಡುತ್ತಿದೆ. ರಾಜ್ಯದಲ್ಲಿ ಇದುವರೆಗೂ 4,500 ಕುಟುಂಬಗಳಿಂದ ಸಹಿ ಮಾಡಿಸಿಕೊಂಡಿದ್ದಾರೆ ಎಂದು ಆಪಾದಿಸಿದರು. ಅಂದಿನ ಸರ್ಕಾರಗಳು ಗ್ರಾಮದಲ್ಲಿರುವ ಬಯಲು ಭೂಮಿಗಳನ್ನು ಶಾಲೆಗಳಿಗೆ, ದೇವಸ್ಥಾನಗಳಿಗೆ ಬಿಟ್ಟುಕೊಡುವ ಮೂಲಕ ಭೂ ಸುಧಾರಣೆ ಕಾಯ್ದೆ ಮೂಲಕ ಹಂಚಲಾಗಿದೆ. ಆದರೆ ವಕ್ಫ್ಗೆ ನಿರ್ದಿಷ್ಟ ಜಾಗಕ್ಕೆ ಮಿತಿ ಇಲ್ಲ. ದರ್ಗಾ, ಮಸೀದ್ ಇರುವ ಕಡೆ ಮಾತ್ರ ವಕ್ಫ್ ಆಸ್ತಿ ಇತ್ತು. ಇಂದು ರೈತರಿಗೆ ಪರಬಾರೆ ಮಾಡುವವರ ಗುರಿಯಾಗಿಸಿಕೊಂಡು ಕಬಳಿಕೆ ಮಾಡುತ್ತಿದೆ ಎಂದರು. ಸಾಕಷ್ಟು ಪಹಣಿಯಲ್ಲಿ ವಕ್ಫ್ ಆಸ್ತಿ ಎಂದು ಹೇಳಿದ್ದು, ಇದು ಜನರ ಪಿತ್ರಾರ್ಜಿತ ಆಸ್ತಿಯಾಗಿದೆ. ಇದನ್ನು ವಕ್ಫ್ ಎಂದು ಪಹಣಿಯಲ್ಲಿ ಸೇರಿಸಲಾಗಿದೆ. ಮೂಡ ಹಗರಣದಲ್ಲಿ ಸಿಲುಕಿರುವ ಸಿಎಂ ಅವರು ರಾತ್ರೋರಾತ್ರಿ ಹೆಸರು ಬದಲಾವಣೆ ಮಾಡುತ್ತಿದ್ದಾರೆ ಎಂದರು. ವಕ್ಫ್ ಕಾನೂನು ಬದಲಾವಣೆ ಮಾಡಬೇಕಿದೆ. ಬಿಜೆಪಿ ಸರ್ಕಾರದಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಎಂದು ಗೃಹ ಸಚಿವರು ಹೇಳಿಕೆ ನೀಡಿದ್ದು, ಅದು ಬೆಂಗಳೂರಿಗೆ ಸೀಮಿತವಿತ್ತು. ಆದರೆ ರೈತರ ಆಸ್ತಿಯಲ್ಲಿ ವಕ್ಫ್ ಹೆಸರಿನಲ್ಲಿ ಕಬಳಿಸಲು ಹೊರಟಿದೆ. ಇಂದು ವಕ್ಫ್ ಆಸ್ತಿ ಹೆಚ್ಚಳವಾಗಲು ಕಾರಣವೇನು? ಎಲ್ಲೆಲ್ಲಿ ಕಬಳಿಕೆ ಮಾಡಲಾಗಿದೆ? ಸಾಕಷ್ಟು ಭೂಮಿ ಕಬಳಿಕೆ ಮಾಡುತ್ತಿದೆ. ವಕ್ಫ್ ಕಾನೂನು ಬದಲಾವಣೆ ತಂದು ನೊಂದ ಬಡವರಿಗೆ ನ್ಯಾಯ ನೀಡಬೇಕಿದೆ ಎಂದರು. ಕೇಂದ್ರ ಸರ್ಕಾರವು ರೈತರಿಗೆ, ಬಡವರಿಗೆ ಅನ್ಯಾಯ ಆಗಬಾರದು ಎಂದು ವಕ್ಫ್ ಕಾನೂನು ಬದಲಾವಣೆ ಮಾಡುತ್ತಿದೆ. ಇದನ್ನು ಸ್ವಾಗತಿಸಬೇಕು. ಒಂದು ದೇಶ ಒಂದು ಚುನಾವಣೆ ತರಲು ಕೇಂದ್ರ ಹೊರಟಿದ್ದು, ಎಲ್ಲರೂ ಬೆಂಬಲಿಸಬೇಕಿದೆ ಎಂದರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾತನಾಡಿ, ದೇಶದ ಬೆನ್ನೆಲುಬಾದ ರೈತರ ಭೂಮಿ ಇಂದು ಸರ್ಕಾರ ಕಬಳಿಕೆ ಮಾಡುತ್ತಿದೆ. ಆರ್ಟಿಸಿಯಲ್ಲಿ ವಕ್ಫ್ ಎಂದು ಆಸ್ತಿ ಎಂದು ಜಮೀರ್ ಅಹಮದ್ ಘೋಷಣೆ ಮಾಡಿ ಹಸಿರು ಬಣ್ಣ ಬಳಸಿ ಎಂದು ಆದೇಶಿಸಿದ್ದರು. ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಮಾತನಾಡಿ, ದೇಶದ ಬೆನ್ನೆಲುಬಾದ ರೈತರ ಭೂಮಿ ಇಂದು ಸರ್ಕಾರ ಕಬಳಿಕೆ ಮಾಡುತ್ತಿದೆ. ಆರ್ಟಿಸಿಯಲ್ಲಿ ವಕ್ಫ್ ಆಸ್ತಿ ಎಂದು ಜಮೀರ್ ಅಹಮದ್ ಘೋಷಣೆ ಮಾಡಿ ಹಸಿರು ಬಣ್ಣ ಬಳಸಿ ಎಂದು ಆದೇಶಿಸಿದ್ದರು. ಅನ್ಯಾಯ ಖಂಡಿಸಿ ಹೋರಾಟ ನಡೆಸಲಾಗಿದೆ. ಬಿಜಾಪುರನ್ನೇ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ತೋರಿಸಲಾಗಿದೆ. ಮುಂದೊಂದು ದಿನ ರಾಯಚೂರನ್ನು ಬಿಡುವುದಿಲ್ಲವೆಂದರು. 200 ವರ್ಷದ ಕಾಶಿ ವಿಶ್ವನಾಥ ದೇವಾಲಯ, ಕಲ್ಲೂರು ಅಡವಿ ಅಮರೇಶ್ವರ ದೇವಸ್ಥಾನವನ್ನು ವಕ್ಫ್ ಹೆಸರಿಗೆ ಮಾಡಲಾಗಿದೆ. ಗದಗ್ವಾಡಿ ರೈಲ್ವೆ ಯೋಜನೆ ಸುರಪುರ ತಾಲೂಕಿನ ಗ್ರಾಮವೊಂದರ ಜಮೀನು ಮೂಲಕ ಹೋಗುತ್ತಿದ್ದು, ವಕ್ಫ್ ಎಂದು ಹೇಳಿ ಕಂದಾಯ ಇಲಾಖೆಗೆ ಪತ್ರ ಬರೆದಿದ್ದಾರೆ. ಚಿಂಚೋಳಿ 600 ವರ್ಷದ ಹಳೆ ಮಠ ವಕ್ಫ್ ಆಸ್ತಿ ಎಂದು ಪಹಣಿಯಲ್ಲಿ ತೋರಿಸಲಾಗಿದೆ. ಬೀದರ್ ಕೋಟೆ ವಕ್ಫ್ ಆಸ್ತಿಯನ್ನಾಗಿ ಮಾಡಲಾಗಿದೆ. ರಾಜ್ಯಾದ್ಯಂತ ಹೋರಾಟ ನಡೆಸಿ ಜನಜಾಗೃತಿ ಮೂಡಿಸಲಾಗಿದೆ ಎಂದರು. ಮನೆ, ಜಮೀನುಗಳ ಪಹಣಿ ಚೆಕ್ ಮಾಡಿಕೊಳ್ಳಬೇಕು. ಬಿಜಾಪುರ ಎಸ್ಪಿ ಆಫೀಸ್ನಲ್ಲಿ ವಕ್ಫ್ ಆಸ್ತಿಯನ್ನಾಗಿ ಮಾಡಲಾಗಿದೆ. 2014ರಲ್ಲಿ 20,160 ವಕ್ಫ್ ಆಸ್ತಿ ಇತ್ತು.
ಇಂದು 62,934 ಭೂಮಿ ವಕ್ಫ್ ಆಸ್ತಿಯಾಗಿದೆ. ಕಬರ್ಸ್ತಾನ್ ಬಳಿ ಇರುವ ಇವರು ಭೂಮಿಯನ್ನು ವಕ್ಫ್ ಆಸ್ತಿ ಎಂದು ಕಬಳಿಕೆ ಮಾಡಿದೆ. ಜನರು ಜಾಗೃತಿಯಾಗಬೇಕು, ಇಲ್ಲದಿದ್ದರೆ ರಾಯಚೂರನ್ನು ವಕ್ಫ್ ಆಸ್ತಿ ಎಂದು ತೋರಿಸುತ್ತಾರೆ ಎಂದರು. ಜಿಲ್ಲೆಯಲ್ಲಿರುವ 3,500ಕ್ಕೂ ಅಧಿಕ ಜಮೀನು ವಕ್ಫ್ ಆಸ್ತಿ ಎಂದು ಹೇಳಲಾಗಿದೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರ ಭೂಮಿ ವಕ್ಫ್ ಆಸ್ತಿ ಎಂದು ಘೋಷಿಸಿದೆ. ಸಿಎಂ ಪಹಣಿ ವಕ್ಫ್ ಎಂದು ತೆಗೆಯಲು ಹೇಳಿದ್ದರು, ಆದರೆ ತೆಗೆದಿಲ್ಲ. ಕಾನೂನುಗಳ ಬದಲಾವಣೆಯಾಗಬೇಕು, ಇಲ್ಲದಿದ್ದರೆ ವಕ್ಫ್ ಬೋರ್ಡೇ ಬೇಡವೆಂದರು. ಮಾಜಿ ಸಂಸದ ಬಿವಿ ನಾಯಕ್ ಮಾತನಾಡಿ, ರೈತರ ಭೂಮಿ ಕಬಳಿಸಲು ವಕ್ಫ್ ಮೂಲಕ ಹುನ್ನಾರ ನಡೆಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಕ್ಫ್ ಭೂ ಕಬಳಿಕೆ ವಿರೋಧಿಸಿ ಜನಜಾಗೃತಿ ಹೋರಾಟ ನಡೆಸಲಾಗುತ್ತಿದೆ. ರೈತರಿಗೆ ನ್ಯಾಯ ಒದಗಿಸಿಕೊಡುವ ನಿಟ್ಟಿನಲ್ಲಿ ರೈತರ ಪರವಾದ ಹೋರಾಟ ನಡೆಸುತ್ತಿದೆ. ಕರಾಳ ವಕ್ಫ್ ಕಾಯ್ದೆ ಖಂಡಿಸಿ ರೈತರಿಗೆ ನ್ಯಾಯ ಒದಗಿಸುವ ಹೋರಾಟ ನಡೆಸಲಾಗುತ್ತಿದೆ ಎಂದರು. ರೈತರಿಗೆ ಇನಾಮ್ ನೀಡಿದ ಭೂಮಿಯಲ್ಲಿ ರೈತರು ಉಳುಮೆ ಮಾಡುತ್ತಿದ್ದು ತಮ್ಮ ಹಕ್ಕನ್ನು ಪಡೆದುಕೊಂಡಿದ್ದಾರೆ. ಆದರೆ ಸಿಎಂ ಅವರು ರೈತರ ಭೂಮಿ ವಕ್ಫ್ ಮೂಲಕ ಕಬಳಿಕೆ ನಡೆಸುತ್ತಿದ್ದಾರೆ. ಭೂಮಿ ಉಳಿವಿಗಾಗಿ ಹಾಗೂ ವಕ್ಫ್ ವಿರುದ್ಧ ಹೋರಾಟ ನಡೆಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಕೇಂದ್ರ ಮಾಜಿ ಸಚಿವ ಸಿದ್ದೇಶ್ವರ, ಕುಮಾರ್ ಬಂಗಾರಪ್ಪ, ಬಿರಾದರ್, ರಮಾನಂದ ಯಾದವ್,
ಆಂಜನೇಯ, ನರಸಪ್ಪ ಎಕ್ಲಾಸ್ಪುರ, ಕೊಟ್ರೇಶಪ್ಪ ಕೋರಿ, ಹರೀಶ್, ಸಂತೋಷ್, ಶಶಿಧರ್ ಮಸ್ಕಿ, ಭೀಮೇಶ್, ಬಂಡೇಶ್ ವಲ್ಕಲ್ನಿನ್ನಿ ಸೇರಿದಂತೆ ಅನೇಕರಿದ್ದರು. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ವಿಷಯದಲ್ಲಿ ರಾಜ್ಯ ಸರ್ಕಾರ ಪ್ರಜ್ಞಾಪೂರ್ವಕ ವಿಳಂಬ ಧೋರಣೆ ಅನುಸರಿಸುತ್ತಿರುವುದನ್ನು ಖಂಡಿಸಿ 29ರಂದು ಜಿಲ್ಲೆಯಲ್ಲಿ ಪ್ರತಿಭಟನೆ ನಡೆಸಲಾಗುತ್ತಿದೆ ಎಂದು ಮೀಸಲಾತಿ ಹೋರಾಟ ಸಮಿತಿ ರಾಜ್ಯಾಧ್ಯಕ್ಷ ಎಸ್ ಮಾರಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸುಪ್ರೀಂ ಕೋರ್ಟ್ 7 ಜನ ನ್ಯಾಯಮೂರ್ತಿಗಳ ಪೀಠ ರಾಜ್ಯಕ್ಕೆ ಒಳ ಮೀಸಲು ಜಾರಿಗೆ ಅಧಿಕಾರ ನೀಡಿದ್ದರಿಂದ ರಾಜ್ಯ ಸರ್ಕಾರ ಒಲ್ಲದ ಮನಸ್ಸಿನಿಂದಲೇ ಕಾರ್ಯನಿರ್ವಹಿಸುತ್ತಿದೆ. ಒಳ ಮೀಸಲು ಜಾರಿಗೆ ಆಗ್ರಹಿಸಿ ಹೋರಾಟ ತೀವ್ರಗೊಂಡಿದ್ದರಿಂದ 3 ಉಪಚುನಾವಣೆ ಮುಂಚಿತವಾಗಿ ಏಕಸದಸ್ಯ ಆಯೋಗ ರಚಿಸಲಾಯಿತು. ನಂತರ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ಆಯೋಗ ರಚಿಸಿ ತಿಂಗಳು ಗತಿಸಿದ್ದರೂ ಇಂದಿಗೂ ಆಯೋಗಕ್ಕೆ ಕೆಲಸ ಕಾರ್ಯಗಳ ಕುರಿತು ಸ್ಪಷ್ಟತೆ ನೀಡಿಲ್ಲ. ಆಯೋಗಕ್ಕೆ 3 ತಿಂಗಳು ಕಾಲಾವಕಾಶ ನೀಡಿದ್ದು ಈಗಾಗಲೇ 1 ತಿಂಗಳು ಕಳೆದು ಹೋಗಿದೆ. ಸರ್ಕಾರ ಆಯೋಗಕ್ಕೆ ನಿಯಮ ಷರತ್ತುಗಳನ್ನು ನೀಡದೇ ಇರುವುದರಿಂದ ಆಯೋಗ ಕೆಲಸ ಪ್ರಾರಂಭ ಮಾಡಿಲ್ಲ. ಕಾಲಹರಣ ಮಾಡುವ ತಂತ್ರ ಸರ್ಕಾರದ್ದಾಗಿದೆ ಎಂಬುದು ಸ್ಪಷ್ಟವೆಂದರು. ಆಯೋಗ ವರದಿ ನೀಡುವವರೆಗೂ ಹೊಸ ನೇಮಕಾತಿ ತಡೆಯುವಂತೆ ಒತ್ತಾಯಿಸಿದಾಗ ನೇಮಕಾತಿ ತಡೆಯಲಾಗಿದೆ ಎಂದು ಹೇಳುತ್ತಿದ್ದರೂ ಅಕ್ಟೋಬರ್ 28ರ ಮುನ್ನ ನೇಮಕಾತಿ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಿದ್ದು ನೇಮಕಾತಿ ಪ್ರಕ್ರಿಯೆಗಳು ಮುಂದುವರೆಸಲಾಗಿದೆ. ಶಿಕ್ಷಣ, ಆರೋಗ್ಯ, ಗೃಹ ಇಲಾಖೆ ನೇಮಕಾತಿಗಳು ಮುಂದುವರೆದಿವೆ. ರಾಜ್ಯ ಸರ್ಕಾರ ನೇಮಕಾತಿ ತಡೆದಿರುವುದಾಗಿ ಮುಖ್ಯಮಂತ್ರಿಗಳು ಹೇಳಿದ್ದರೂ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ ಇವರು ಪತ್ರ ಬರೆದು ನೇಮಕಾತಿ ಅವಶ್ಯಕವಾಗಿ ನಡೆಸುವಂತೆ ಮನವಿ ಮಾಡಿದ್ದಾರೆ. 3 ತಿಂಗಳು ಕಳೆದರೂ ಕೂಡ ಕರ್ನಾಟಕ ರಾಜ್ಯ ಸರ್ಕಾರ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈ ವಿಳಂಬ ಧೋರಣೆಯನ್ನು ವಿರೋಧಿಸಿ ಶಿಗ್ಗಾಂವಿ, ಸಂಡೂರು ಮತ್ತು ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ನ ಸೋಲಿಸತಕ್ಕಂಥದ್ದು ಒಂದು ತೀರ್ಮಾನವನ್ನು ಮಾದಿಗ ಸಮುದಾಯ ಬಹಿರಂಗವಾಗಿಯೇ ವ್ಯಕ್ತಪಡಿಸ್ತಾರೆ. ಕರಪತ್ರಗಳು ಹಂಚಿದ್ರು, ಹೋಗಿ ಕ್ಷೇತ್ರಗಳಲ್ಲಿ ಕೂಡ ಒಂದು ರೌಂಡು ಜನರಿಗೆ ಹೇಳಿ ಬಂದಿದ್ದು ಕೂಡ ಆಗಿದೆ. ಅದಾದ ಮೇಲೆ 28/10ಕ್ಕೆ ಸರ್ಕಾರದವರು ಒಂದು ಸಚಿವ ಸಂಪುಟವನ್ನು ಕರೆದು ಅದರಲ್ಲಿ ಒಂದು ತೀರ್ಮಾನ ಕೈಗೊಳ್ತಾರೆ. ತೀರ್ಮಾನ ಕೈಗೊಂಡು ಒಂದು ಆಯೋಗವನ್ನು ರಚಿಸಲಿಕ್ಕೆ ಒಂದು ಆದೇಶ ಮಾಡ್ತಾರೆ. ಮತ್ತೆ ಒಳ ಮೀಸಲಾತಿ ಜಾರಿ ಆಗುವವರಿಗೆ ಸರ್ಕಾರದ ಹುದ್ದೆಗಳ ನೇಮಕಾತಿಯನ್ನು ರದ್ದುಪಡಿಸ್ತಕ್ಕಂಥದ್ದು ಕೂಡ ಅದರಲ್ಲಿ ಮಾತನಾಡ್ತಾರೆ. ಅವರು 3 ತಿಂಗಳ ಕಾಲಮಿತಿಯಲ್ಲಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುವಂತೆ ಆಯೋಗಕ್ಕೆ ಆದೇಶ ಮಾಡ್ತಾರೆ. ಇದಿಷ್ಟು ಮಾಡಿದ ಮೇಲೆ ಮತ್ತೆ ಅವರು ಯಾವ ಅಧ್ಯಕ್ಷರನ್ನು ಕೂಡ ನೇಮಕ ಮಾಡಲ್ಲ. ಅಧ್ಯಕ್ಷರನ್ನು ನೇಮಕ ಮಾಡಲ್ಲ ಅಂತಂದ್ರೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನೋ ಪ್ರಶ್ನೆ ಇಲ್ಲ. ಈ ವಿಷಯದಲ್ಲಿ ಮತ್ತೆ ಸ್ವಲ್ಪ ಒತ್ತಡಗಳು ಮಾಡಿದಾಗ ಎಲೆಕ್ಷನ್ ಮಧ್ಯದಲ್ಲೇ 12/11/2024 ಎಚ್ ಎನ್ ನಾಗಮೋಹನ್ ದಾಸ್ ಅವ್ರನ್ನ ನೇಮಕ ಮಾಡ್ತಾರೆ ಅಧ್ಯಕ್ಷರಂತ. ಅವ್ರನ್ನ ನೇಮಕ ಮಾಡಿದ್ರು ಕೂಡ ಇಲ್ಲಿವರೆಗೆ ಅವರಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಅನ್ನೋದು ಒಂದು ಯಾವುದೇ ಆದೇಶ ಒಂದು ಆಬ್ಜೆಕ್ಟಿವ್ ಆಯೋಗಕ್ಕೆ ಒಂದು ಆಬ್ಜೆಕ್ಟ್ ಏನು, ಯಾವ ಆಬ್ಜೆಕ್ಟಿಗೋಸ್ಕರ ಆಯೋಗ ತನ್ನ ಕೆಲಸವನ್ನು ಮಾಡಬೇಕಂತಕ್ಕಂಥದ್ದು ಒಂದು ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಕರಿತೀವಿ ನಾವು. ಅಂಥದ್ದು ಇವತ್ತು ಕೂಡ ನೀಡಿಲ್ಲ. ಇದರ ಮಧ್ಯದಲ್ಲೇ ಒಳ ಮೀಸಲಿಗೆ ವಿರೋಧವಿಲ್ಲ ಎಂದು ಹೇಳಿದ್ದರೂ ಅವರು ಮನಸ್ಥಿತಿ ಏನಿದೆ ಎಂಬುದು ಗೊತ್ತಾಗುತ್ತಿದೆ. ನೇಮಕಾತಿಗೆ ಸಂಬಂಧಿಸಿದಂತೆ ವಿವಿಧ ಇಲಾಖೆಗಳ ಖಾಲಿ ಇರುವ ಸರಿಸುಮಾರು 25,000 ಹುದ್ದೆಗಳು ಪ್ರಕ್ರಿಯೆ ಮುಂದುವರಿಸುತ್ತಿರುವುದು ಅಲೆಮಾರಿಗಳು ಸೇರಿದಂತೆ ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸರ್ಕಾರ ನಿಧಾನ ದ್ರೋಹ ಮಾಡಲು ಮುಂದಾಗಿದೆ ಎಂದು ಆರೋಪಿಸಿದರು. ಶಿಕ್ಷಣ ಇಲಾಖೆಯಲ್ಲಿ 15,000 ಶಿಕ್ಷಕರ ನೇಮಕಾತಿಗೆ ಮುಖ್ಯಮಂತ್ರಿಗಳು ಅನುಮೋದಿಸಿದ್ದಾರೆ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ದೊರೆಯದೆ ಹೋದರೆ ಕನಿಷ್ಠ ಹುದ್ದೆಗಳು ಸಹ ದೊರೆಯುವುದಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದರು. ನೆರೆಯ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ನೇಮಕಾತಿ ಪ್ರಕ್ರಿಯೆಯನ್ನು ತಡೆದು 4 ತಿಂಗಳ ಅವಧಿ ವಿಸ್ತರಿಸಿದ್ದಾರೆ. ಅದೇ ಮಾದರಿಯಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಹ ಒಳ ಮೀಸಲು ಜಾರಿ ನಂತರವೇ ನೇಮಕಾತಿ ಪ್ರಕ್ರಿಯೆ ನಡೆಸುವ ನಿರ್ಧಾರ ಪ್ರಕಟಿಸಬೇಕೆಂದರು.
ಸೂಚನೆ ಹೊರಡಿಸಿದ್ದಾರೆ ಕಂಡೀಷನ್ಸ್ ಅಥವಾ ಆಯ್ಕೆ ಪ್ರಕ್ರಿಯೆ ಆರಂಭಿಸಿದರೆ ಅಂತಹ ನೇಮಕಾತಿಗಳಿಗೆ ಈ ಸುತ್ತೋಲೆ ಅನ್ವಯಿಸುವುದಿಲ್ಲ. ಅದನ್ನು ಮಾಡ್ಕೋಬಹುದು ಅಂತ ಅರ್ಥ ಇದೆ. 28/10 ಅಂದ್ರೆ ಸಚಿವ ಸಂಪುಟ ಸರ್, ಸಚಿವ ಸಂಪುಟ ಮೊದಲು ಆಗಿರ್ತಕ್ಕಂಥವಕ್ಕೆ ಮತ್ತೆ ಪ್ರಕ್ರಿಯೆಗಳು ಅಂದ್ರೆ ಪ್ರಾಸೆಸ್ ಇರ್ತಕ್ಕಂಥವಕ್ಕೆ ಈ 25 ಸುತ್ತೋಲೆ ಅನ್ವಯ ಆಗಲ್ಲ. ನಮ್ಮ ಹತ್ರ ಸುಮಾರು ಒಂದು 32 ಗೆಜೆಟ್ ನೋಟಿಫಿಕೇಶನ್ ಇದೆ. ಅವು ಆಲ್ರೆಡಿ ಔಟ್ಡೇಟೆಡ್ ಆಗಿದೆ. 20/10 ಲಾಸ್ಟ್ ಡೇಟ್ ಅಂದ್ರೆ ಇವತ್ತು ಕೂಡ ಮತ್ತೆ ಪ್ರಕ್ರಿಯೆ ಸ್ಟಾರ್ಟ್ ಆಗಿದೆ. ಪ್ರಕ್ರಿಯೆನೇ ಪ್ರಾರಂಭ ಆಗಲಾರ್ದಂತ ಒಂದು 30 ಇವೆ. ಮತ್ತೆ ಈ 28 ಆದಮೇಲೆ 28/10 ಆದಮೇಲೆ 30ಕ್ಕೆ ಒಂದು ಗೆಜೆಟ್ ನೋಟಿಫಿಕೇಶನ್ ಮಾಡ್ತಾರೆ. ಇವರು 30ಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ ಮತ್ತೆ ಗೃಹ ಸಚಿವರು ಮಾಡಿರ್ತಕ್ಕಂಥ ಒಂದು ಪತ್ರ. ಇದೆಲ್ಲದನ್ನು ನಾವು ಏನಾದರೂ ಕ್ರೋಢೀಕರಣ ಮಾಡಿದ್ರೆ ನನಗೆ ತಿಳಿದ ಮಟ್ಟಿಗೆ ಮೊನ್ನೆ ನಮ್ಮ ಯಾರು ಶಿಕ್ಷಣ ಸಚಿವರು ಪತ್ರಿಕೆಯಲ್ಲಿ ಒಂದ್ಸಲ ಹೊರಡಿಸ್ತಾರೆ. ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಪತ್ರ ಬರೆದಿದ್ವಿ. 15,000 ಪೋಸ್ಟ್ಗಳನ್ನು ತುಂಬಲಿಕ್ಕೆ ಸರ್ ಒಂದು ಇಲಾಖೆಯಲ್ಲಿ 15,000 ಪೋಸ್ಟ್ಗಳು ಅಂತಂದ್ರೆ ಉಳಿದ ಇಲಾಖೆಗಳಿಂದ ನಾವು ಅಂದಾಜು ಮಾಡ್ಕೋಬಹುದು. ನಮ್ಮ ಅಂದಾಜಿನಲ್ಲಿ ಗೃಹ ಮತ್ತೆ ಆರೋಗ್ಯ, ಶಿಕ್ಷಣ, KS, AAO, AEE, ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇವೆಲ್ಲ ಸೇರಿದರೆ ಒಂದು 25,000 ಪೋಸ್ಟ್ಗಳನ್ನು ತುಂಬಲಿಕ್ಕೆ ಈಗ ಸರ್ಕಾರದ ಒಳಗಡೆ ಬೇರೆ ಒಂದು ಸೆಕ್ಷನ್ ತಯಾರಿಸ್ತಾ ಇದೆ. ಒಂದು ವೇಳೆ ಈ 25,000 ತುಂಬಿದರೆ ಏನಾಗಬಹುದು? ಎಲ್ಲರಿಗಿಂತ ಪರಿಶಿಷ್ಟ ಜಾತಿಗಳಲ್ಲಿ ಅಲೆಮಾರಿಗಳಂತ ಒಂದು ಸೆಕ್ಷನ್ ಇದೆ. ಇವತ್ತು ನಮ್ಮ ಹುಡುಗ ಜಂಗಲ್ ಅಂತ ಸಂಘದಿಂದ ಬಂದಿದ್ದಾರೆ, ಜಂಬಾಯಿ ಅಂತ. ನನಗೆ ತಿಳಿದ ಮಟ್ಟಿಗೆ ದಾವಣಗೆರೆ, ಹೊಸಪೇಟೆ ಹತ್ರ ಸ್ವಲ್ಪ ಓದ್ಕೊಂಡಿದ್ದು ಬಿಟ್ರೆ ಆ ಸಮುದಾಯ. ನಮ್ಮ ರಾಯಚೂರಿನಲ್ಲಿ ಕೂಡ ದೇವದುರ್ಗದಲ್ಲಿ ಒಬ್ಬ ಹುಡುಗಿದ್ದಾನೆ, ಡಿಗ್ರಿ ಓದಂತ ಹುಡುಗ, ರುದ್ರಾಕ್ಷಿ ಅಂತ. ಎಲ್ಲಾ ನೇಮಕಾತಿಗಳನ್ನು ರದ್ದುಗೊಳಿಸಿ ಏಕಸದಸ್ಯ ಆಯೋಗ ಪ್ರಕ್ರಿಯೆ ಚುರುಕುಗೊಳಿಸಲು ಆಗ್ರಹಿಸಿ 29ರಂದು ಪ್ರತಿಭಟನೆ ನಡೆಸಲಾಗುತ್ತದೆ. ಅಸ್ಪೃಶ್ಯ ಸಮುದಾಯ ಎಲ್ಲಾ ಸಂಘಟನೆಗಳು ಪ್ರಗತಿಪರಗಳು ಬೆಂಬಲಿಸುವಂತೆ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹೇಮರಾಜ್ ಅಸ್ಕಿಹಾಳ್, ಜಿಲ್ಲಾಧ್ಯಕ್ಷ ನರಸಿಂಹಲು ಮರ್ಚಟ್ಟಾಳ್, ಆಂಜನೇಯ ಉಟ್ಕೂರು, ಶ್ರೀನಿವಾಸ್ ಕೊಪ್ಪರ್, ನರಸಿಂಹಲು, ತಾಯಪ್ಪ ಗದರ್, ಆಂಜನೇಯ ಕುರುಬರದೊಡ್ಡಿ, ಎಸ್ ಉಲಿಯಪ್ಪ, ಜಂಬಯ್ಯ ಡೊಕ್ಕ ಉಪಸ್ಥಿತರಿದ್ದರು. ಬಿಚ್ಚಾಲಿ ಗ್ರಾಮದಲ್ಲಿ ಅಪ್ಪಣಾಚಾರ್ಯ ಟ್ರಸ್ಟ್ ಹೆಸರಿನಲ್ಲಿ ಸರ್ಕಾರಿ ಭೂಮಿ ಒತ್ತುವರಿ ಮಾಡಿಕೊಂಡಿದ್ದು ಸುಳ್ಳು ಸೃಷ್ಟಿಸಿ ಜನರನ್ನು ತಪ್ಪು ದಾರಿಗೆ ಎಳೆಯಲಾಗುತ್ತಿದೆ ಎಂದು ಗ್ರಾಮದ ನಿವಾಸಿ ವೆಂಕಟೇಶ್ ಆರೋಪಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಬಿಚ್ಚಾಲಿ ಗ್ರಾಮದ ಸರ್ವೆ 35 ಮತ್ತು 37 ಸರ್ಕಾರಿ ಭೂಮಿ ಇದ್ದು ಅನಧಿಕೃತ ಶೆಡ್ ನಿರ್ಮಾಣ ಮಾಡಲಾಗಿದೆ. ನೋಂದಣಿ ಇಲ್ಲದೆ ಗೋಶಾಲೆ ಹೆಸರಿನಲ್ಲಿ ಹಣವನ್ನು ಸಂಗ್ರಹಿಸಿ ವಂಚಿಸಲಾಗುತ್ತಿದೆ. ಕನಿಷ್ಠ ಮೇವು ಸಹ ಗೋಶಾಲೆಯಲ್ಲಿ ಇಲ್ಲ. ಕಲಬುರಗಿ ಹೈಕೋರ್ಟ್ನಿಂದ ತಡೆಯಾಜ್ಞೆ ಇದೆ ಎಂದು ಹೇಳಿ ಅಭಿವೃದ್ಧಿಗೆ ಟ್ರಸ್ಟ್ ಪದಾಧಿಕಾರಿಗಳು ಅಡ್ಡಿಯಾಗುತ್ತಿದ್ದಾರೆ. ಮಾಜಿ ಶಾಸಕ ತಿಪ್ಪರಾಜ ಹವಲ್ದಾರ್ ಅವಧಿಯಲ್ಲಿ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಯಾತ್ರಿ ಭವನ ಮಂಜೂರಿಯಾದರೂ ನಿರ್ಮಾಣಕ್ಕೆ ಅವಕಾಶ ನೀಡಲಿಲ್ಲ. ಪ್ರವಾಸೋದ್ಯಮ ಇಲಾಖೆಯಿಂದ 2 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದ್ದರೂ ಅಭಿವೃದ್ಧಿಗೆ ಕೆಲಸಗಳಿಗೆ ಹೈಕೋರ್ಟ್ ತಡೆಯಾಜ್ಞೆ ಇದೆ ಎಂದು ಹೇಳುತ್ತಲೇ ಯಾವುದೇ ಅಭಿವೃದ್ಧಿ ಕೆಲಸ ಮಾಡಲು ಅರ್ಚಕರೇ ಅಡ್ಡಿಯಾಗುತ್ತಿದ್ದಾರೆ. ಫಸ್ಟ್ ಇನ್ನೊಂದು ಅಲ್ಲಿ ನದಿಯಲ್ಲಿ ಬಿಚ್ಚಾಲಿ ವಿತ್ ಒಂದು 23 ವಿಲೇಜಸ್ ಕಲ್ಲಿಂದ ಕುಡಿಯೋ ನೀರು ಹೋಗ್ತದೆ ಸರ್. ಅಲ್ಪುರ ಆಗಿರ್ಬೋದು, ಮಟ್ಮಾರ ಆಗಿರ್ಬೋದು, ತುರುಪುಂಗಣ ಆಗಿರ್ಬೋದು, ವಿಲೇಜ್ಪುರ್ ಕ್ಯಾಂಪ್ ಅಲ್ಲಿ ಹೋಗ್ತದೆ ಸ್ವಾಮಿ. ಅಲ್ಲಿ ಅವರು ವಾಸ ಮಾಡ್ತಕ್ಕಂಥ ಎಲ್ಲ ಬಾತ್ರೂಮ್ಸ್ ನೀರೆಲ್ಲ ಅದರಲ್ಲೇ ಬರ್ತಾರೆ ಸರ್. ಫಸ್ಟ್ ಆ ವಿಡಿಯೋ ಇದೆ ಸ್ವಾಮಿ, ಕೊಡ್ತೀನಿ ನಾನು. ನಾವು ಆರೋಗ್ಯ ಇಲಾಖೆ ಕೊಟ್ಟಿದ್ದೀವಿ, ಯಾವ ರೀತಿ ಗಮನಿಸ್ತಾ ಇಲ್ಲ. ಇನ್ನೊಂದು ಸರ್ವೆ ನಂಬರ್ 35-37 ಇದೊಂದು ಗೌರ್ಮೆಂಟ್ ಲ್ಯಾಂಡ್ ಸ್ವಾಮಿ. 35 ಗೌರ್ಮೆಂಟ್ ಲ್ಯಾಂಡ್. ಇದು ತುಂಬ ಒತ್ತುವರಿ ಸ್ವಾಮಿ. ಒಂದು 4-5 ಶೆಡ್ಗಳಾಗಿವೆ ಅದರಲ್ಲಿ. ಗೋಶಾಲೆ ಆಗಿದೆ. ಗೋಶಾಲೆಗೆ ಯಾವುದೇ ರೀತಿ ರಿಜಿಸ್ಟ್ರೇಷನ್ ಇಲ್ಲ ಸ್ವಾಮಿ. ಗೋಶಾಲೆ ಮಾಡ್ಕೊಂಡಿದ್ದಾರೆ ಎಲ್ಲ ದುಡ್ಡಿನ ಸಲುವಾಗಿ ಸ್ವಾಮಿ ಇರೋದು. ಆ ಗೋಶಾಲೆ ತೋರಿಸೋದು, ದುಡ್ಡು ಅನ್ನೋದು. ಗೋಶಾಲೆಗೆ ಯಾವುದೇ ಗೋಗಳಿಗೆ ಉತ್ತಮವಾದ ಸ್ಥಿತಿ ಇಲ್ಲ, ಅಲ್ಲಿ ಮೇವು ಇಲ್ಲ ಸ್ವಾಮಿ. ಅಲ್ಲಿ ಮೊನ್ನೆ ರೀಸೆಂಟ್ ಆಗಿ ಒಂದು ಗೋವನ್ನು ಸತ್ತೋಗಿದೆ. ನಿಮ್ಗೆ ಅದ್ರ ಫೋಟೋಸ್ನ ಕೊಡ್ತೀನಿ. ಆ ಗೋ ಮಸಳೆ ಹೊಡೆದು ಅದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿಸಿಲ್ಲ ಅವರು. ಸುಮ್ಮನೆ ಅಲ್ಲಿ ಗೋ ಕಟ್ಟಾಕ ಗೋ ಹೊಡೆದ ಮಸಳೆ ಹೊಡೆದ ಅಂತೇಳಿ ಆ ಸಾವನ್ನಪ್ಪಿದೆ. ಯಾವ ವೆಟನರಿ ಡಿಪಾರ್ಟ್ಮೆಂಟ್ಗಳಿಲ್ಲ, ಏನಿಲ್ಲ. ವೆಟನರಿ ಡಿಪಾರ್ಟ್ಮೆಂಟ್ ದುಡ್ಡು ತಗೊಂಬಕ್ಕೆ ಒಂದೇ ಅದು ಇದು ಇಶ್ಯೂ ಮಾಡ್ತಾರೆ ಸ್ವಾಮಿ ಅವರು.
ಆ ನಂತರ ಇರ್ತಕ್ಕಂಥ ಇಂಟೆನ್ಸ್ ಏನು ನಡೀತೇವಲ್ಲ ಅದು ಯಾರನ್ನೂ ಹೇಳಲ್ಲ. ಮತ್ತೆ ಯಾರ ಗೋದಾನ ಅಂತಾರೆ, ಅಲ್ಲಿ ಇರ್ತಕ್ಕಂಥ ಗೋಗಳನ್ನ ತಗೊಳ್ಳೋದು ಗೋದಾನ ಅಂತ ಹೇಳೋದು, ಅದರಲ್ಲಿ ದುಡ್ಡು ವಸೂಲಿ ಮಾಡೋದು, ಅಲ್ಲಿ ಭಾರಿ ಆಕ್ರಮಣ. ಅದಕ್ಕೆ ನಾನು ಮಾನ್ಯ ತಹಶೀಲ್ದಾರ್ ಸಾಹೇಬ್ ಕಳೆದ 2 ತಿಂಗಳಿಂದ ಕೊಟ್ಟಿದ್ದೀನಿ. ತಹಶೀಲ್ದಾರ್ ಸಾಹೇಬ್ ಭೂಕಂದಾಯ ಇಲಾಖೆಯವರಿಗೆ ಲೆಟರ್ ಮಾಡಿದ್ದಾರೆ ಸರ್. ಅಲ್ಲಿ ಪಂಚನಾಮ ಮಾಡಿ ಸ್ಥಳ ಪರಿಶೀಲನೆ ಮಾಡಿ ಉಳಿದು ಕೊಡ್ರಿ ಅಂತೇಳಿ. ಏನಂದ್ರೆ ಗುಲ್ಬರ್ಗದಲ್ಲಿ ನನಗೆ ಸ್ಟೇ ಇದೆ ಅಂತ ಹೇಳ್ತಾರೆ ಸರ್. ಗೌರ್ಮೆಂಟ್ ಲ್ಯಾಂಡಿಗೆ ಸ್ಟೇ ಹೆಂಗ್ಲಿಂತ ಬಂತು ನಮ್ಗೆ ಅರ್ಥ ಆಗುತ್ತಿಲ್ಲ. ಅವ್ರು ಟೋಟಲ್ ಆಗಿ 2009 ಫ್ಲಡ್ ಬಂದ ನಂತರ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳು ಸ್ವಾಮಿ ಎಲ್ಲ 2009 ಏನೇ ಫ್ಲಡ್ ಬಂದಿತ್ತಲ್ಲ ಅವಾಗ ಅದ ನಂತರ ಕಟ್ಟಿರ್ತಕ್ಕಂಥ ಬಿಲ್ಡಿಂಗ್ಗಳನ್ನ ನಾವು ಈ ಕುರಿತಾಗಿ ತಹಶೀಲ್ದಾರರು ಹಾಗೂ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಲಾಗಿದೆ. ನೋಟಿಸ್ ಸಹ ನೀಡಲಾಗಿದ್ದು ಯಾವುದೇ ಪ್ರಕ್ರಿಯೆಗಳು ಮುಂದುವರಿಯುತ್ತಿಲ್ಲ. ಕೂಡಲೇ ಅನಧಿಕೃತ ಒತ್ತುವರಿ ತೆರವುಗೊಳಿಸಿ ಅಭಿವೃದ್ಧಿಗೆ ಕಾರ್ಯಗಳನ್ನು ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಮೌನೇಶ್, ಚಂದ್ರು ಭಂಡಾರಿ, ನರೇಶ್ ಕುಮಾರ್ ಸೇರಿದಂತೆ ಇತರರಿದ್ದರು. ಜಿಲ್ಲಾ ಆಹಾರ ಸುರಕ್ಷಿತ ಗುಣಮಟ್ಟ ಇಲಾಖೆ ನಿಷ್ಕ್ರಿಯೆಯಾಗಿದ್ದು ಅಧಿಕಾರಿಗಳು ದೂರು ನೀಡಿದರೂ ಪರೀಕ್ಷೆ ನಡೆಸದೆ ಹಣ ಕೊಟ್ಟವರಿಗೆ ಪ್ರಮಾಣ ಪತ್ರ ನೀಡುತ್ತಿದ್ದು, ಕೂಡಲೇ ಆಹಾರ ಇಲಾಖೆ ಗುಣಮಟ್ಟ ಅಧಿಕಾರಿ ಪ್ರಕಾಶ್ ಪುಣ್ಯಶೆಟ್ಟಿ ಸೇರಿ 3 ಜನ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಪ್ರಗತಿಪರ ಕನ್ನಡಿಗರ ಸಮಿತಿ ಜಿಲ್ಲಾಧ್ಯಕ್ಷ ಎಸ್ ಈರೇಶ್ ಆಗ್ರಹಿಸಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನಗರದಲ್ಲಿ ಕುಡಿಯುವ ನೀರಿನ ಘಟಕಗಳು, ಬೇಕರಿಗಳಿಗೆ ಭೇಟಿ ನೀಡಿ ಪರಿಶೀಲನೆ ಹೆಸರಿನಲ್ಲಿ ಮಾಲೀಕರಿಗೆ ಕಿರುಕುಳ ನೀಡುತ್ತಿದ್ದಾರೆ. ಅರಿಶಿಣ ಪುಡಿ, ಚಹಾ ಪುಡಿ ಘಟಕಗಳನ್ನು ಪರಿಶೀಲಿಸುತ್ತಿಲ್ಲ. ರಾಯಚೂರು ಬಿರಿಯಾನಿ ಹೌಸ್ ವಿರುದ್ಧ ದೂರು ನೀಡಿ 5 ತಿಂಗಳಾದರೂ ಕ್ರಮಕ್ಕೆ ಮುಂದಾಗುತ್ತಿಲ್ಲ. ಹೊರಗುತ್ತಿಗೆ ನೌಕರ ಬಾಬು ಎಂಬಾತ ದಾಖಲೆಗಳನ್ನು ಪರಿಶೀಲಿಸದೆ ಹಣ ಕೊಟ್ಟವರಿಗೆ ಕಚೇರಿ ಮೊಹರು ಸಹಿ ಮಾಡಿ ನೀಡುತ್ತಿದ್ದಾರೆ. ಆಹಾರ ಇಲಾಖೆ ಅಧಿಕಾರಿ ಪ್ರಕಾಶ್ ಪುಣ್ಯಶೆಟ್ಟಿ, ಬಾಬು ಮತ್ತು ಅಮೃತ ಇವರು ಕಚೇರಿಗೆ ಬರುವ ದೂರುದಾರರಿಗೆ ಸುಳ್ಳು ಹೇಳಿ ದಾರಿ ತಪ್ಪಿಸುತ್ತಿದ್ದಾರೆ. ಕೂಡಲೇ 3 ಜನ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಿ ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿದರು. ರಾಯಚೂರು ಜಿಲ್ಲೆಯಲ್ಲಿ ಆಹಾರ ಸುರಕ್ಷಿತ ಗುಣಮಟ್ಟ ಇಲಾಖೆಯ ಅಧಿಕಾರಿ ಪ್ರಕಾಶ್ ಪುಣ್ಯಶೆಟ್ಟಿ ಇವರನ್ನು ಕುಡಿಯುವ ನೀರಿನ ಘಟಕಗಳ, ಬೇಕರಿಗಳ ಭೇಟಿ ನೀಡಿ ಪರಿಶೀಲನೆ ನೆಪದಲ್ಲಿ ಮಾಲೀಕರ ಕಿರುಕುಳ ನೀಡುತ್ತಿದ್ದಾರೆ. ಕೆಲವು ಅರಿಶಿಣ ಪುಡಿ ತಯಾರಿಕೆ ಘಟಕಗಳಲ್ಲಿ ಕಳಪಂ ಅರಿಶಿಣ ಪುಡಿಯನ್ನು ತಯಾರಿಸಲಾಗುತ್ತದೆ. ಟೀ ಪುಡಿ ಕಂಪನಿಯನ್ನು ಪ್ರಾರಂಭಗೊಂಡಿಂದ ಇದುವರೆಗೆ ಪರಿಶೀಲಿಸದೆ ಪರವಾನಗಿ ನೀಡಿ ತಮ್ಮ ಕರ್ತವ್ಯ ಲೋಪವನ್ನು ಎಸಗುತ್ತಿದ್ದಾರೆ. ಯಾವುದೇ ರೀತಿಯಲ್ಲಿ ಆಹಾರ ಸುರಕ್ಷತೆಯ ಗುಣಮಟ್ಟವನ್ನು ಪರೀಕ್ಷಿಸದೆ ಲಂಚವನ್ನು ಪಡೆದು ದಾಖಲೆಗಳನ್ನು ಮಾತ್ರ ಪರವಾನಗಿ ಕೊಡುತ್ತಿದ್ದಾರೆ. ಘಟಕಗಳನ್ನು ಸರಿಯಾಗಿ ಪರಿಶೀಲಿಸುತ್ತಿಲ್ಲ. ಆಹಾರ ಪದಾರ್ಥಗಳನ್ನು ಗುಣಮಟ್ಟಿಸದೆ ಲ್ಯಾಬ್ಗಳನ್ನು ಟೆಸ್ಟಿಂಗ್ ಕಳಿಸುವುದಿಲ್ಲ. ಇತ್ಯಾದಿಗಳನ್ನು ತಮ್ಮ ಕೆಲಸಗಳನ್ನು ಸರಿಯಾಗಿ ಪಾಲಿಸದೆ ಕಚೇರಿಗೆ ಸರಿಯಾದ ಸಮಯಕ್ಕೆ ಬರದೆ ತಮಗೆ ಬೇಕಾದಾಗ ಬಂದು ಹಾಜರಿ ಹಾಕಿ ಹೋಗುತ್ತಾರೆ. ಇದನ್ನು ಪ್ರಶ್ನಿಸಿದರೆ ನಾನು ಇಲ್ಲಿಗೆ ಹೋಗಿ ಫೀಲ್ಡಿಗೆ ಹೋಗಿದ್ದೀನಿ, ಮೀಟಿಂಗಿಗೆ ಹೋಗಿದ್ದೆ ಎಂಬ ಸುಳ್ಳು ಹೇಳಿ ಪರಾರಾಗುತ್ತಾರೆ. ಉದಾಹರಣೆ, ನಾನು ಒಂದು ರಾಯಚೂರು ಬಿರಿಯಾನಿ ಹೌಸಿಂಗ್ ವಿರುದ್ಧ ದೂರು ಸಲ್ಲಿಸಿದರೆ ಸಹ ಸ್ಥಳಕ್ಕೆ ಹೋಗಿ ಪರಿಶೀಲಿಸಿದ್ದೀನಿ ಎಂದು ಟೆಸ್ಟಿಂಗ್ ಕಳಿಸಿದ್ದೀನಿ ಎಂದು ಹೇಳಿ ಕಳೆದ 5 ತಿಂಗಳಿಂದ ಅದನ್ನು ಹೇಳ್ತಾ ಇದ್ದರು. ಟೆಸ್ಟಿಂಗ್ ರೇಪದಲ್ಲಿ ಬೇಜಾವಧಿಯಿಂದ ಎಷ್ಟು ಎಂಬುದು ಇದುವರೆಗೆ ತಿಳಿದು ಬಂದಿಲ್ಲ. ಬಾಬು ಗುತ್ತಿಗೆ ಆಧಾರದ ನಂಬಿಕೊಂಡು ಆತನನ್ನು ಸಹ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿ ಸಹಿ ಮಾಡಿ ಮೋರ ಹಾಕ್ತಾರೆ. ಕೆಲಸ ಜೋರಾಗಿ ಹೇಳಿದ್ರೆ ನಾರ್ಮಲ್ ಆಗಿ ಹೇಳಿದ್ರೆ ಬರ್ತಿಲ್ಲ. ಬೇಕರಿ ಮತ್ತೆ ನೀರಿನ ಘಟಕ ಬೇಕರಿ ಮಾಲೀಕರು ಕಿರುಕುಳ ನೀಡುತ್ತಾರೆ ಅಂದ್ರಲ್ಲ, ಯಾರು ಬರ್ತಾರೆ ಅಂತ. ಈ ಸಂದರ್ಭದಲ್ಲಿ ವೆಂಕಟೇಶ್, ಜೆ ಮುಕೇಶ್, ಲೋಕನಾಥ್ ಉಪಸ್ಥಿತರಿದ್ದರು. ಹೂಗಾರ್ ಸಮಾಜದ ಬುದ್ಧಿಮಾಂದ ಯುವಕ ಶಂಕರಪ್ಪ ಹೂಗಾರನ ಕಿಡ್ನಿ ಮಾರಾಟ ಮಾಡಿ ಕೊಲೆ ಪ್ರಕರಣ ಸಿಬಿಐಗೆ ಒಪ್ಪಿಸುವಂತೆ ರಾಯಚೂರು ಜಿಲ್ಲಾ ಹೂಗಾರ ಸಮಾಜ ಸಂಘ ಒತ್ತಾಯಿಸಿತು. ಇಂದು ಜಿಲ್ಲಾಧಿಕಾರಿ ಮೂಲಕ ಗೃಹ ಸಚಿವರಿಗೆ ಸಂಘದ ಮುಖಂಡರು ಮನವಿ ಸಲ್ಲಿಸಿದರು.
ಯಾದಗಿರಿ ಜಿಲ್ಲೆಯ ಕಕ್ಕೇರಿ ಬಳಿಯ ಮಂಜಲಾಪುರದ ಗ್ರಾಮದ ಶಂಕರಪ್ಪ ಹೂಗಾರ್ ಎಂಬ ಬುದ್ಧಿಮಾಂದ ಯುವಕನಿಗೆ ಚಿಕಿತ್ಸೆ ನೆಪದಲ್ಲಿ ಬೆಂಗಳೂರಿನ ಪ್ರತಿಷ್ಠಿತ ಆಸ್ಪತ್ರೆಯೊಂದರಲ್ಲಿ 2 ಕಿಡ್ನಿ ಕದ್ದು ಅವನನ್ನು ಕೊಂದು ಚಿತಾಗಾರದಲ್ಲಿ ಸುಟ್ಟು ಹಾಕಿದ್ದಾರೆ ಎಂದು ದೂರಿದರು. 2018ರಲ್ಲಿ ನಡೆದ ಈ ಪ್ರಕರಣದಲ್ಲಿ ತಮ್ಮ ಮಗನ ಕೊಲೆಯಾಗಿದೆ ಎಂಬ ಸತ್ಯ ಇಲ್ಲಿಯವರೆಗೂ ತಾಯಿಗೂ ತಿಳಿದಿಲ್ಲ. ಆ ಯುವಕನನ್ನು ಬೆಂಗಳೂರಿನ ಪೋಸಾ ಎಂಬ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಲ್ಲಿ ಬೆಡ್ ಕೊರತೆ ಎಂದು ಹೇಳಿ ಅವರದ್ದೇ ಅಂಗಸಂಸ್ಥೆಯಾದ RVM ಎಂಬ ಸಂಸ್ಥೆಗೆ ಕಳುಹಿಸಿ ಅಲ್ಲಿಂದ ಕುಟುಂಬದವರ ಗಮನಕ್ಕೂ ತರದೆ ಏಕತಾ ಚಾರಿಟೇಬಲ್ ಟ್ರಸ್ಟ್ ನಡೆಯುತ್ತಿರುವ ಆಶ್ರಮಕ್ಕೆ ಸೇರಿಸಲಾಗಿದೆ. ಆ ಬಳಿಕ ಅಲ್ಲಿಂದ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸುವ ನಾಟಕವಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಂಕರಪ್ಪ ಎಂಬ ನಮ್ಮ ಹೂಗಾರ್ ಸಮಾಜದ ಅಮಾಯಕ ಬಡ ಹುಡುಗನ 2 ಕಿಡ್ನಿ ಕದ್ದು ಕೊಲೆ ಮಾಡಿ ಆತನ ಶವವನ್ನು ಬೆಂಗಳೂರಿನ ಚಿತಾಗಾರವೊಂದರಲ್ಲಿ ಸುಟ್ಟು ಹಾಕಲಾಗಿದೆ ಎಂದು ಆಪಾದಿಸಿದರು. ಈ ಬಗ್ಗೆ ಪೊಲೀಸರ ಮೂಲಕ ನ್ಯಾಯಕ್ಕಾಗಿ ಸುಮಾರು 4 ವರ್ಷಗಳ ಕಾಲ ಹೋರಾಟ ನಡೆಸಿದಾಗ ಸರಿಯಾಗಿ ಸ್ಪಂದನೆ ದೊರೆತಿಲ್ಲ. ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದಾಗ ಇಲಾಖೆ ನಡೆಸಿದ ತನಿಖೆಯಲ್ಲಿ ಯುವಕ ಶಂಕರಪ್ಪ ಹೂಗಾರ್ನದ್ದು ಕೊಲೆ, ಕಿಡ್ನಿ ಕದ್ದು ಸಾಯಿಸಿರುವ ಕೃತ್ಯ ಬಯಲಾಗಿದ್ದು, ಈ ಬಗ್ಗೆ ನಿರ್ಲಕ್ಷ್ಯ ವಹಿಸದ 5 ಪೊಲೀಸರು ಇಲಾಖೆಯವರ ವಿರುದ್ಧ ಆಯೋಗವೇ 14 ಲಕ್ಷ ದಂಡ ವಿಧಿಸಿದೆ. ಆ ಬಳಿಕ CIDಗೆ ವಹಿಸಿ 2 ವರ್ಷ ಗತಿಸಿದರೂ ಸ್ವತಃ ಈ ಪ್ರಕರಣದ ಬಗ್ಗೆ ಅವರ ಸೋದರ ಮಾವನವರು ಹೋರಾಟ ನಡೆಸಿದ್ದರೂ ಅವರ ಹೋರಾಟಕ್ಕೆ ಸ್ಪಂದನೆ ಸಿಕ್ಕಿಲ್ಲ. ಪ್ರಕರಣವನ್ನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮ CIDಗೆ ತನಿಖೆಗೆ ವಹಿಸಲಾಗಿತ್ತು. ತಪ್ಪು ಮಾಡಿದ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗೆ ಮಾತ್ರ ದಂಡ ವಿಧಿಸಲಾಗಿದೆ. ಆದರೆ ಈ ಯುವಕನ ಕಿಡ್ನಿ ತೆಗೆದು ಮಾರಿದವನಿಗೆ ಹಾಗೂ ಬೆಂಗಳೂರಿನ ಆ ಪ್ರತಿಷ್ಠಿತ ಆಸ್ಪತ್ರೆಗೆ ಮಾರಿದವನಿಗೆ, ಶ್ರೀಮಂತರಿಗೆ ಹಣದ ಆಸೆಗೆ ಇವನ ಕಿಡ್ನಿ ತೆಗೆದು ಆಸ್ಪತ್ರೆಗೆ ಇದುವರೆಗೂ ಯಾವ ಶಿಕ್ಷೆಯೂ ಆಗಿಲ್ಲ. ಈ ಬಗ್ಗೆ ಇತ್ತೀಚೆಗೆ ರಾಜ್ಯ ಮಟ್ಟದ ಖಾಸಗಿ ಸುದ್ದಿ ವಾಹಿನಿಯಲ್ಲಿ ವರದಿಯು ಪ್ರಸಾರವಾಗಿದೆ. ಹಾಗಾಗಿ ಕುಟುಂಬದವರಿಗೆ ಹಾಗೂ ಸಮಸ್ತ ಹೂಗಾರ್ ಸಮಾಜದವರಿಗೆ CID ತನಿಖೆ ತೃಪ್ತಿಕರವಾಗಿಲ್ಲ. ಈ ಪ್ರಕರಣದ ಹಿಂದೆ ಕಾಣದ ಕೈಗಳು ಇರುವ ಅನುಮಾನವಿದೆ. ಹೀಗಾಗಿ ಈ ಪ್ರಕರಣವನ್ನು CBIಗೆ ಒಪ್ಪಿಸಬೇಕೆಂದು ಆಗ್ರಹಿಸಿದರು. ಮಾನ್ಯರೇ, ವಿಷಯ ಸಮಾಜದ ಬುದ್ಧಿಮಾಂದ ಯುವಕ ಶಂಕರಪ್ಪ ಹೂಗಾರ್ ಕೊಲೆಯ ಪ್ರಕರಣ CBI ಒಪ್ಪಿಸುವ ಕುರಿತು. ಯಾದಗಿರಿ ಅವನನ್ನು ಕೊಂದು ಚಿತಾಗಾರದಲ್ಲಿ ಸುಟ್ಟು ಹಾಕಿದ್ದಾರೆ. 2018ರಲ್ಲಿ ನಡೆದ ಈ ಪ್ರಕರಣದಲ್ಲಿ ತಮ್ಮ ಮಗನ ಕೊಲೆಯಾಗಿದೆ ಎಂಬ ಸತ್ಯ ಇಲ್ಲಿಯವರೆಗೂ ತಾಯಿಗೂ ತಿಳಿದಿಲ್ಲ. ಆ ಯುವಕನನ್ನು ಬೆಂಗಳೂರಿನ ಪೋಸಾ ಎಂಬ ಆಸ್ಪತ್ರೆಗೆ ಸೇರಿಸಿದಾಗ ಆಸ್ಪತ್ರೆಯಲ್ಲಿ ಬೆಡ್ ಕೊರತೆ ಅವರದ್ದೇ ಅಂಗಸಂಸ್ಥೆಯಾದ RVM ಎಂಬ ಸಂಸ್ಥೆಗೆ ಕಳುಹಿಸಿ ಅಲ್ಲಿಂದ ಕುಟುಂಬದವರ ಗಮನಕ್ಕೂ ತರದೆ ಏಕತಾ ಚಾರಿಟೇಬಲ್ ಟ್ರಸ್ಟ್ ನಡೆಯುತ್ತಿರುವ ಆಶ್ರಮಕ್ಕೆ ಸೇರಿಸಲಾಗಿದೆ. ಆ ಬಳಿಕ ಅಲ್ಲಿಂದ ನಿಮಾನ್ಸ್ ಆಸ್ಪತ್ರೆಗೆ ಸೇರಿಸುವ ನಾಟಕವಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಶಂಕರಪ್ಪ ಎಂಬ ನಮ್ಮ ಹೂಗಾರ್ ಸಮಾಜದ ಅಮಾಯಕ ಬಡ ಹುಡುಗನ 2 ಕಿಡ್ನಿಗಳನ್ನು ಕದ್ದು ಕೊಲೆ ಮಾಡಿ ಆತನ ಶವವನ್ನು ಬೆಂಗಳೂರಿನ ಚಿತಾಗಾರವೊಂದರಲ್ಲಿ ಸುಟ್ಟು ಹಾಕಲಾಗಿದೆ. ಈ ಬಗ್ಗೆ ಪೊಲೀಸರ ಮೂಲಕ ನ್ಯಾಯಕ್ಕಾಗಿ ಸುಮಾರು 4 ವರ್ಷಗಳ ಕಾಲ ಹೋರಾಟ ನಡೆಸಿದಾಗ ಸರಿಯಾಗಿ ಸ್ಪಂದನೆ ದೊರೆತಿಲ್ಲ. ಈ ಬಗ್ಗೆ ಮಾನವ ಹಕ್ಕುಗಳ ಆಯೋಗದ ಮೊರೆ ಹೋದಾಗ ಇಲಾಖೆಯಡಿ ನಡೆಸಿದ ತನಿಖೆಯಲ್ಲಿ ಯುವಕ ಶಂಕರಪ್ಪ ಹೂಗಾರ್ನದ್ದು ಕೊಲೆ, ಕಿಡ್ನಿ ಕದ್ದು ಸಾಯಿಸುವ ಕೃತ್ಯ ಬಯಲಾಗಿದ್ದು, ಈ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ 5 ಪೊಲೀಸ್ ಇಲಾಖೆಯವರ ವಿರುದ್ಧ ಆಯೋಗವೇ 14 ಲಕ್ಷ ದಂಡ ವಿಧಿಸಿದೆ. ಹೀಗೆ ಪ್ರಕರಣವನ್ನು ಆ ಬಳಿಕ CIDಗೆ ವಹಿಸಿ 2 ವರ್ಷ ಗತಿಸಿದರೂ ಸ್ವತಃ ಈ ಪ್ರಕರಣದ ಬಗ್ಗೆ ಅವರ ಸೋದರ ಮಾವನವರು ಹೋರಾಟ ನಡೆಸಿದ್ದರೂ ಅವರ ಹೋರಾಟಕ್ಕೆ ಇಲ್ಲಿಯವರೆಗೆ ಸ್ಪಂದನೆ ಸಿಕ್ಕಿಲ್ಲ. ಪ್ರಕರಣವನ್ನು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ಮಾಡಿದ್ದರ ಪರಿಣಾಮ CIDಗೆ ತನಿಖೆ ವಹಿಸಲಾಗಿತ್ತು. ತಪ್ಪು ಮಾಡಿದ ಪೊಲೀಸ್ ಇಲಾಖೆಯ ಕೆಲ ಅಧಿಕಾರಿ ಸಿಬ್ಬಂದಿಗೆ ಮಾತ್ರ ದಂಡ ವಿಧಿಸಲಾಗಿದೆ. ಆದರೆ ನಮ್ಮ ಸಮಾಜದ ಯುವಕನನ್ನು ಬಲಿ ಪಡೆದವರಿಗೆ ಶಿಕ್ಷೆಯಾಗಬೇಕು. ಸಾವಿನಲ್ಲೂ ಸ್ವಾರ್ಥ ರಾಜಕೀಯ ಮಾಡದೆ ಇದರಲ್ಲಿ ಯಾರೇ ಭಾಗಿಯಾಗಿದ್ದರೂ ಅವರು ನಮ್ಮವರೇ ಆಗಿದ್ದರೂ ಅಂತವರ ಬಂಡವಾಳವು ಬಯಲಾಗಬೇಕು ಎಂದು ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಈರಣ್ಣ ಹೂಗಾರ್, ರಾಜ್ಯ ಸಲಹಾ ಸಮಿತಿ ಸದಸ್ಯರಾದ ಉಗ್ರ ನರಸಿಂಹಪ್ಪ ಹೂಗಾರ್ ದಿನ್ನಿ, ಜಿಲ್ಲಾ ಸಮಿತಿಯ ಸದಸ್ಯರಾದ ಸದಾನಂದ MP, ಮಲ್ಲಿಕಾರ್ಜುನ್ ಹೂಗಾರ್ ಉಣ್ಣಿಬಾವಿ, ಮಲ್ಲಿಕಾರ್ಜುನ ಹೂಗಾರ್, ತಾಲೂಕಾಧ್ಯಕ್ಷ ಶಶಿಧರ್ ಹೂಗಾರ್ ಮಟಮಾರಿ, ಮುಖಂಡರಾದ ವಿಜಯ್ ಕುಮಾರ್ ಹೂಗಾರ್, ವಕೀಲರು ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ವಕ್ಫ್ ಹಟಾವೋ ದೇಶ ಬಚಾವೋ ಜಾಗೃತಿ ಯಾತ್ರೆ, ದೇಶದಲ್ಲಿ ನಡೆಯುತ್ತಿರುವ ಷಡ್ಯಂತ್ರದ ವಿರುದ್ಧ ಹೋರಾಟ.
ಕಾಂಗ್ರೆಸ್ನಿಂದ ಸುಳ್ಳು ಪ್ರಚಾರ, ಬಸನಗೌಡ ಯತ್ನಾಳ್ ಆರೋಪ. ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ಆಯೋಗಕ್ಕೆ ನಿಯಮ ರೂಪಿಸಿದ ಸರ್ಕಾರ, ನೇಮಕಾತಿ ಪೂರ್ಣ ರದ್ದಿಗೆ ಆಗ್ರಹಿಸಿ 29ರಂದು ಧರಣಿ. ಎಸ್ ಮಾರಪ್ಪ. ಬಿಚ್ಚಾಲಿ ಅಪ್ಪಣ್ಣಾಚಾರ್ಯ ಟ್ರಸ್ಟ್ನಿಂದ ಸರ್ಕಾರಿ ಭೂಮಿ ಒತ್ತುವರಿ, ಅಭಿವೃದ್ಧಿಗೆ ಅಡ್ಡಿ, ವೆಂಕಟೇಶ್ ಆರೋಪ. ಆಹಾರ ಗುಣಮಟ್ಟದ ಅಧಿಕಾರಿಗಳಿಂದ ಕರ್ತವ್ಯ ಲೋಪ, 3 ಅಮಾನತುಗೊಳಿಸಿ ತನಿಖೆಗೆ ಈರೇಶ್ ಒತ್ತಾಯ. ಹೂಗಾರ್ ಸಮಾಜದ ಬುದ್ಧಿಮಾಂದ್ಯ ಯುವಕನ ಕಿಡ್ನಿ ಮಾರಾಟ ಪ್ರಕರಣ, ಸಿಬಿಐ ತನಿಖೆ ಸಮಾಜದಿಂದ ಮನವಿ.